ಹಾಲೆಲೂಯ. ಸ್ತೋತ್ರ ಏಸಪ್ಪ, ಪರಿಶುದ್ಧನೇ, ಮಹೋನ್ನತನೇ ಅಪ್ಪ, ಸರ್ವಶಕ್ತನಾದ ದೇವರೇ, ಕೃಪೆಯುಳ್ಳ ತಂದೆಯೇ, ನಿಮಗೆ ಸ್ತೋತ್ರ ದೇವ. ಅಪ್ಪ, ಈ ಸಮಯದಲ್ಲಿ ದೇವ ಪ್ರಾರ್ಥನೆ ಮಾಡುವುದಕ್ಕೆ ನೀವು ಕೊಟ್ಟಂಥ ಮಹಾಕೃಪೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ನಮ್ಮ ಪ್ರಾರ್ಥನೆಯನ್ನು ಕೇಳುವಾತನಪ್ಪ, ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವಾತನೇ ಅಪ್ಪ ದೇವ, ನಿಮಗೆ ಸ್ತೋತ್ರ 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 ದೇವರೇ. ನಮ್ಮನ್ನು ನಡೆಸುವಾತನೇ ನಿಮಗೆ ಸ್ತೋತ್ರ ಅಪ್ಪ, ನಮ್ಮನ್ನು ಸಂಪೂರ್ಣವಾಗಿ ಅರಿತಿರುವಾತನೇ ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಕೃಪಾ ಸಂಪೂರ್ಣನೇ ನಿಮಗೆ ಸ್ತೋತ್ರ ದೇವರೇ. ಅಪ್ಪ, ಈ ಸಮಯದಲ್ಲಿ ಕರ್ತನೆ ಅಪ್ಪ, ನಿನ್ನ ಪಾದದ ಬಳಿಗೆ ನಾವು ಬಂದಿದ್ದೇವಪ್ಪ. ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಿರಿ ಸ್ವಾಮಿ. ಅಪ್ಪ, ಪ್ರಾರ್ಥನಾ ಆತ್ಮನನ್ನು ನಮ್ಮ ಮೇಲೆ ಸುರಿಸಿರಿ ಅಪ್ಪ. ಪ್ರಾರ್ಥನಾ ಅಭಿಷೇಕವನ್ನು ದಯಪಾಲಿಸಿರಿ ಸ್ವಾಮಿ. ಆತ್ಮಾನುಸಾರವಾಗಿ ಅಪ್ಪ, ನಿನ್ನ ಚಿತ್ತಾನುಸಾರವಾಗಿ ಪ್ರಾರ್ಥನೆ ಮಾಡುವುದಕ್ಕೆ ಅಪ್ಪ ನೀವು ಸಹಾಯ ಮಾಡಿರಿ ಅಪ್ಪ. ಈ ಪ್ರಾರ್ಥನೆಗೆ ವಿರುದ್ಧವಾಗಿ ಹೋರಾಡುವಂಥ ಎಲ್ಲ ದುರಾತ್ಮನ ಅಂಧಕಾರ ಕ್ರಿಯೆಗಳು, ಸೈತಾನನ ತಂತ್ರಗಳು ಯೇಸುವಿನ ನಾಮದಲ್ಲಿ ಲಯವಾಗಿ ಹೋಗಲಿ ಅಪ್ಪ. ಸ್ಥಿರವಾದಂಥ ಮನಸ್ಸಿನಿಂದ ಅಪ್ಪ ನಿಮ್ಮನ್ನೇ ದೃಷ್ಟಿಸಿ ನೋಡುತ್ತಾ ದೇವರೇ ಅಪ್ಪ, ನಿನ್ನ ಪಾದದ ಬಳಿಯಲ್ಲಿ ಅಪ್ಪ ಬೇಡಿಕೊಳ್ಳೋದಕ್ಕೆ ಅಪ್ಪ ಒಬ್ಬೊಬ್ಬರಿಗೂ ನೀವು ಸಹಾಯವನ್ನು ಮಾಡಿರಿ ಕರ್ತನೆ. ಅಪ್ಪ ಸ್ತೋತ್ರ, ದೃಢವಾದಂಥ ಮನಸ್ಸನ್ನು ನೀವು ದಯಪಾಲಿಸಿರಿ ಯೇಸುವಿನ ನಾಮದಲ್ಲಿ. ಚಂಚಲಗೊಳ್ಳದಂತೆ ಅಪ್ಪ, ಬೇಸರಗೊಳ್ಳದಂತೆ, ಎಡೆಬಿಡದೆ ಪ್ರಾರ್ಥಿಸುವಂತಹ ಆತ್ಮನನ್ನು ಅಪ್ಪ ನಮ್ಮೊಬ್ಬೊಬ್ಬರ ಮೇಲೆ ನೀವು ಸುರಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನಪ್ಪ ದೇವರೇ. ಸ್ತೋತ್ರ ಸ್ತೋತ್ರ. ಪ್ರಾರ್ಥನಾ ವೀರರನ್ನಾಗಿ ನೀವು ಮಾರ್ಪಡಿಸಿರಿ ದೇವ. ಏಸಪ್ಪ, ಈ ಸಮಯದಲ್ಲಿ ದೇವರೇ ದುಃಖದಲ್ಲಿರುವವರಿಗಾಗಿ ಅಪ್ಪ, ತಮ್ಮ ಜೀವಿತದಲ್ಲಿ ಅಪ್ಪ ಅನೇಕ ವಿಧವಾದಂಥ ಕಷ್ಟಗಳಲ್ಲಿ ಅಪ್ಪ, ನೋವಿನಲ್ಲಿಯೂ ಅಪ್ಪ, ವೇದನೆಯಲ್ಲಿಯೂ ಬಾಧೆಯಲ್ಲಿಯೂ ಇರುವಂಥವರಿಗಾಗಿ ಏಸಪ್ಪ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಸಮಾಧಾನವೇ ಇಲ್ಲದೆ ಅಪ್ಪ ಕಣ್ಣೀರಿನಲ್ಲಿರುವಂಥವರಿಗಾಗಿ ಅಪ್ಪ, ಅನೇಕ ವಿಧವಾದಂಥ ಅನಾರೋಗ್ಯದಿಂದ ದೇವರೇ ಅಪ್ಪ, ವ್ಯಾಧಿಯಿಂದ, ಬಲಹೀನತೆಗಳಿಂದ ಕುಗ್ಗಿ ಹೋಗಿ ಅಪ್ಪ ಆ ನೋವಿನಲ್ಲೇ ಏಸಪ್ಪ ದುಃಖಗೊಂಡು ಅಪ್ಪ ಕಣ್ಣೀರಿನಲ್ಲಿರುವವರು ನನ್ನ ಜೀವನ ಇಷ್ಟೇ ಎಂಬುದಾಗಿ ಏಸಪ್ಪ ನಿರಾಶೆಯಲ್ಲಿಯೂ ಅಪ್ಪ ಇರುವಂತಹ ಮಕ್ಕಳಿಗಾಗಿ ಅಪ್ಪ ಈ ಸಮಯದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ. ಅಂಥವರನ್ನು ನೀವು ಮುಟ್ಟಿರಿ ಏಸಪ್ಪ. ಅಪ್ಪ, ಅವರ ಹೃದಯದಲ್ಲಿ ನೀವು ಮಾತನಾಡಿರಿ ಕರ್ತನೆ. ಅಪ್ಪ, ನಿನ್ನ ವಾಕ್ಯವು ಜೀವವುಳ್ಳದ್ದು ಸ್ವಾಮಿ, ಸಜೀವವಾದದ್ದು ಕರ್ತನೆ. ಅಪ್ಪ, ನಿನ್ನ ವಾಕ್ಯವು ಏಸಪ್ಪ ಸ್ತೋತ್ರ ದೇವರೇ ಅಪ್ಪ, ನಮ್ಮನ್ನು ಬಲಪಡಿಸುವಂಥದ್ದು ದೇವರೇ ಅಪ್ಪ, ಆಧರಿಸುವಂಥದ್ದು ಏಸಪ್ಪ. ಈ ಸಮಯದಲ್ಲಿ ಕರ್ತನೆ ಅಪ್ಪ, ಒಬ್ಬೊಬ್ಬರನ್ನು ಕೂಡ ನೀವು ಸಂಧಿಸಿರಿ ಅಪ್ಪ. ಅಂತಹ ಪರಿಸ್ಥಿತಿಯಲ್ಲಿ ಯಾರ್ಯಾರು ಇದ್ದಾರೋ ಏಸಪ್ಪ, ಅವರೆಲ್ಲರನ್ನೂ ಕೂಡ ಈ ಸಮಯದಲ್ಲಿ ನೀವು ಮುಟ್ಟಿರಿ ಅಪ್ಪ. ಅವರಿಗೆ ಬಿಡುಗಡೆಯನ್ನು ಕೊಡಿರಿ. ಅವರ ದುಃಖವನ್ನೆಲ್ಲ ನೀವು ಮಾರ್ಪಡಿಸಿರಿ ಅಪ್ಪ ದೇವಾ. ಸ್ತೋತ್ರ ಸ್ತೋತ್ರಪ್ಪ. ಅವರ ಕಣ್ಣೀರನ್ನೆಲ್ಲ ನಾಟ್ಯವನ್ನಾಗಿ ನೀವು ಮಾರ್ಪಡಿಸಬೇಕಾಗಿ ಸಮಯದಲ್ಲಿ ಪ್ರಾರ್ಥಿಸ್ತಾ ಇದ್ದೇವಪ್ಪ ದೇವ. ನೀವು ಅವರನ್ನು ಆಧರಿಸಿರಿ ಸ್ವಾಮಿ. ಅಪ್ಪ, ಎಲ್ಲರೂ ನನ್ನನ್ನು ಕೈ ಬಿಟ್ಟಿದ್ದಾರೆ, ನನಗೆ ಯಾರೂ ಇಲ್ಲವಲ್ಲ ಎಂಬುದಾಗಿ ಏಸಪ್ಪ ಮನೋವೇದನೆಯಲ್ಲೂ ಇರುವಂತಹ ಮಕ್ಕಳನ್ನು ಅಪ್ಪ ನೀವು ಸಂಧಿಸಿರಿ ದೇವರೇ ಅಪ್ಪ. ನಾನಿದ್ದೇನೆ ಎಂಬ ಧೈರ್ಯವನ್ನು ಅಪ್ಪ ಅವ್ರಿಗೆ ಕೊಡಿರಿ ಸ್ವಾಮಿ. ಹೌದಪ್ಪ, ನೀವು ಭಯಪಡಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ನಾನು ನಿನ್ನ ದೇವರು, ನಾನು ನಿನಗೆ ಸಹಾಯವನ್ನು ಮಾಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ ವಾಗ್ದಾನವನ್ನು ಮಾಡಿದಂಥ ದೇವರು ಸ್ವಾಮಿ. ಅಪ್ಪ, ಆ ವಾಗ್ದಾನದಲ್ಲಿ ನಂಬಿಕೆ ಇಡುವಂಥ ಒಬ್ಬೊಬ್ಬರನ್ನು ಕೂಡ ಅಪ್ಪ ಈ ಸಮಯದಲ್ಲಿ ಅಪ್ಪ ನೀವು ಆಧರಿಸಿರಿ ಅಪ್ಪ, ನೀವು ಬಲಪಡಿಸಿರಿ ಏಸಪ್ಪ, ನೀವು ಧೈರ್ಯಪಡಿಸಿರಿ ಏಸಪ್ಪ. ಅಪ್ಪ, ಕೈ ಹಿಡಿದವರನ್ನು ನಡೆಸಿರಿ ಸ್ವಾಮಿ. ಅಪ್ಪ, ನೀವು ಅವರ ಜೊತೆಯಲ್ಲಿ ಇರುವಂಥದ್ದನ್ನು ಅವರು ಅರಿತುಕೊಳ್ಳೋದಕ್ಕೆ ಅಪ್ಪ ಅವರಿಗೆ ಸಹಾಯವನ್ನು ಮಾಡಬೇಕಾಗಿ ಅಪ್ಪ ಪ್ರಾರ್ಥಿಸ್ತಾ ಇದ್ದೇವಪ್ಪ ದೇವಾ. ಸ್ತೋತ್ರ ಸ್ತೋತ್ರ ಅಪ್ಪ. ಬಲಪಡಿಸಿರಿ ಕರ್ತನೆ. ಅಪ್ಪ, ಯಾರು ಏಸಪ್ಪ ತಮ್ಮ ಕುಟುಂಬದಲ್ಲಿರುವಂಥ ಸಮಸ್ಯೆಗಳಿಂದಾಗಿ ಏಸಪ್ಪ ಅಸಮಾಧಾನದಲ್ಲಿಯೂ ನೆಮ್ಮದಿ ಇಲ್ಲದೆ ಇದ್ದಾರೋ ಏಸಪ್ಪ, ಸಂತೋಷವಿಲ್ಲದೆ ಇದ್ದಾರೋ ಏಸಪ್ಪ, ಅಂತಹ ಕುಟುಂಬಗಳಲ್ಲಿ ಅಪ್ಪ ದೈವಿಕವಾದಂಥ ಸಂತೋಷ ಸಮಾಧಾನವನ್ನು ಕೊಡಿರಿ ಸ್ವಾಮಿ. ಅಪ್ಪ, ಕುಟುಂಬದಲ್ಲಿ ಕ್ರಿಯೆ ಮಾಡುವಂಥ ಎಲ್ಲ ದುರಾತ್ಮ ಕ್ರಿಯೆಗಳು, ಸೈತಾನನ ತಂತ್ರಗಳು ಯೇಸುವಿನ ನಾಮದಲ್ಲಿ ಲಯವಾಗಿ ಹೋಗಲಿ. ಹಾಲೆಲೂಯ ಏಸಪ್ಪ. ಅಂತಹ ಕುಟುಂಬದಲ್ಲಿ ದೈವಿಕವಾದಂಥ ಸಮಾಧಾನ, ದೈವಿಕವಾದಂಥ ಸಂತೋಷ, ದೈವಿಕವಾದಂಥ ಪ್ರೇಮವನ್ನು ಅಪ್ಪ ನೀವು ಪ್ರತಿಯೊಬ್ಬರಲ್ಲೂ ಉಂಟು ಮಾಡಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಅಪ್ಪ, ಈ ಲೋಕವು ಕೊಡುವಂಥ ಸಮಾಧಾನವಲ್ಲ ಕರ್ತನೆ. ಅಪ್ಪ, ನೀವು ಕೊಡುವಂಥದ್ದು ದೈವಿಕವಾದದ್ದು ಅಪ್ಪ, ಶಾಶ್ವತವಾದಂಥ ಸಮಾಧಾನ, ಶಾಶ್ವತವಾದಂಥ ಸಂತೋಷ. ಅದನ್ನು ಪ್ರತಿಯೊಬ್ಬರು ಸ್ವತಂತ್ರಿಸಿಕೊಳ್ಳುವುದಕ್ಕೆ ನೀವು ಸಹಾಯ ಮಾಡಿರಿ ಏಸಪ್ಪ ದೇವಾ. ಸ್ತೋತ್ರ 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 ದೇವರೇ ಅಪ್ಪ. ವ್ಯಾಧಿಯಲ್ಲಿ ಇರುವವರನ್ನು ಕರ್ತನೆ ಅಪ್ಪ ನೀವು ಮುಟ್ಟಿರಿ ಸ್ವಾಮಿ. ಅಪ್ಪ, ಅವರಿಗೆ ಬಿಡುಗಡೆಯನ್ನು ಕೊಡಿರಿ ಅಪ್ಪ, ಅವರನ್ನು ಸ್ವಸ್ಥಪಡಿಸಿರಿ ಕರ್ತನೆ. ಅವರ ನೋವನ್ನೆಲ್ಲ ನೀವು ತೆಗೆದು ಹಾಕಿರಿ ಏಸಪ್ಪ. ಅಪ್ಪ ಸ್ತೋತ್ರ. ಗಾಯಗಳನ್ನು ಕಟ್ಟುವಾತನು, ಗಾಯವನ್ನು ಗುಣಪಡಿಸುವಂಥ ದೇವರಪ್ಪ, ಸ್ವಸ್ಥಪಡಿಸುವಂಥ ದೇವರಪ್ಪ ದೇವ. ನೀವು ಒಂದು ಅದ್ಭುತವನ್ನು ಮಾಡಿರಿ ಕರ್ತನೆ ಅಪ್ಪ ಈ ಸಮಯದಲ್ಲಿಪ್ಪ. ಯಾರೆಲ್ಲ ಪ್ರಾರ್ಥನೆಯಲ್ಲಿ ಅಪ್ಪ ಏಕೀಭವಿಸಿದ್ದಾರೋ ಅವರೆಲ್ಲರ ಜೀವಿತದಲ್ಲಿ ಅಪ್ಪ ಒಂದು ಆಶ್ಚರ್ಯ ಕಾರ್ಯವನ್ನು ನೀವು ಜರುಗಿಸಿರಿ ಸ್ವಾಮಿ. ಅಪ್ಪ, ನಾವು ಊಹಿಸಿದ್ದಕ್ಕಿಂತಲೂ ಅಪ್ಪ ಅತ್ಯಧಿಕವಾದಂಥ ಕಾರ್ಯ
ಕಾರ್ಯಗಳನ್ನು ನೀವು ಮಾಡೋದಕ್ಕೆ ಶಕ್ತನಾಗಿದ್ದೀರಪ್ಪ ದೇವ. ನಿನ್ನ ಪಾದದ ಬಳಿಯಲ್ಲಿ ಬಂದಿದ್ದೇವೆ ಸ್ವಾಮಿ. ಪ್ರತಿಯೊಬ್ಬರನ್ನು ಕೂಡ ನಿನ್ನ ರೆಕ್ಕೆಗಳ ಮರೆಯಲ್ಲಿ ಅಪ್ಪ ಆಶ್ರಯವನ್ನು ಕೊಟ್ಟು ದೇವ ನೀವು ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನಪ್ಪ. ನೀವು ಒಳ್ಳೆಯ ಕುರುಬನಾಗಿದ್ದೀರಾ ಏಸಪ್ಪ ದೇವ. ನಾವು ಕೊರತೆಯಲ್ಲಿರುವುದು, ನಾವು ಕಣ್ಣೀರಿನಲ್ಲಿರುವುದು, ನಾವು ದುಃಖದಿಂದ ಇರುವುದು ನಿಮಗೆ ಇಷ್ಟವಿಲ್ಲ ಸ್ವಾಮಿ. ಹೌದು, ಯಾವಾಗಲೂ ಸಂತೋಷಿಸಿರಿ, ಕರ್ತನಲ್ಲಿಯೇ ಸಂತೋಷಿಸಿರಿ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರಕಾರವಾಗಿ ಅಪ್ಪ ಯಾವಾಗಲೂ ಅಪ್ಪ ನಿನ್ನಲ್ಲಿ ಸಂತೋಷದಿಂದ ಇರುವುದಕ್ಕೆ ನೀವು ಸಹಾಯ ಮಾಡಿರಿ ಅಪ್ಪ. ಎಲ್ಲದರಲ್ಲಿಯೂ ಕೂಡ ಕೃತಜ್ಞತಾಸ್ತುತಿಯೊಡನೆ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಮಾಡುವಂಥವರಾಗಿ ಒಬ್ಬೊಬ್ಬರನ್ನು ಕೂಡ ನೀವು ಮಾರ್ಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇನಪ್ಪ. ನಮ್ಮ ಹೃದಯಗಳನ್ನು ನೀವು ಶುದ್ಧೀಕರಿಸಿರಿ ಕರ್ತನೆ ಅಪ್ಪ. ಸ್ತೋತ್ರ ಸ್ತೋತ್ರ. ಹಾಲೆಲ್ಲೂಯ ಅಪ್ಪ. ಸೈತಾನನ ತಂತ್ರಗಳನ್ನೆಲ್ಲ ಎದುರಿಸುವಂಥ ಶಕ್ತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ನೀವು ದಯಪಾಲಿಸಿರಿ ಏಸಪ್ಪ. ಅವನ ಆಲೋಚನೆಗಳೆಲ್ಲವೂ ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ಅಪ್ಪ. ಸ್ತೋತ್ರ ದೇವರೇ ಅಪ್ಪ. ನಿನಗೆ ವಿರೋಧವಾಗಿ ರೂಪಿಸಿದ ಯಾವ ಆಯುಧವೂ ಕೂಡ ಫಲಿಸದೆಂಬುದಾಗಿ ನೀವು ವಾಗ್ದಾನ ಮಾಡಿದಂತೆ ಅಪ್ಪ ನಿನ್ನ ಮಕ್ಕಳಿಗೆ ವಿರೋಧವಾಗಿ ಅಪ್ಪ ಯಾರೆಲ್ಲ ಅಪ್ಪ ಕ್ರಿಯೆಗಳನ್ನು ಮಾಡ್ತಾ ಇದ್ದಾರೋ ಅಪ್ಪ, ಅದು ಮನುಷ್ಯರಿಂದಲೇ ಆಗಿರಬಹುದು ಸ್ವಾಮಿ ಅಪ್ಪ, ಸೈತಾನನ ತಂತ್ರಗಳೇ ಆಗಿರಬಹುದು ಕರ್ತನೆ, ಅದೆಲ್ಲವೂ ಕೂಡ ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಬೇಕಪ್ಪ ದೇವ. ನೀವು ಬಿಡುಗಡೆಯನ್ನು ಕೊಟ್ಟು ಅಪ್ಪ ಒಬ್ಬೊಬ್ಬರನ್ನು ನಿನ್ನ ಸಂತೋಷ ಸಮಾಧಾನದಿಂದ ತುಂಬಿಸಿ ನಡೆಸಿರಿ ಅಪ್ಪ. ಆಶೀರ್ವದಿಸಿರಿ ಕರ್ತನೆ ಅಪ್ಪ. ಇದುವರೆಗೂ ನಮ್ಮ ಪ್ರಾರ್ಥನೆಯನ್ನೆಲ್ಲ ನೀವು ಕೇಳಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ನೀವು ಜಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಏಸಪ್ಪನ ಪರಿಶುದ್ಧವಾದಂಥ ನಾಮದಲ್ಲಿ ಬೇಡಿದ್ದೇನೆ ತಂದೆ, ಆಮೇನ್.